ಮೂವಿಯ ಮೊದಲ ಸೀನ್ನಲ್ಲಿ ಇಬ್ರು ಸ್ಮಗ್ಲರ್ಸ್ ನ ತೋರಿಸ್ತಾರೆ. ಇವರಿಬ್ರು ಅಣ್ಣ ತಮ್ಮಂದಿರಾಗಿರ್ತಾರೆ. ಇವರಿಬ್ರು ತಮ್ಮ ಬಾಸ್ಗಾಗಿ ಒಂದು ಕಂಟೈನರ್ ನ ತಗೊಂಡ್ ಬರೋದಕ್ಕೆ ಫೋರ್ಟ್ಗೆ ಹೋಗ್ತಾರೆ. ಆ ಕಂಟೈನರ್ ಹಾಂಗ್ಕಾಂಗ್ ನಿಂದ ನಾರ್ತ್ ಕೊರಿಯಾಗೆ ಬಂದಿರುತ್ತೆ. ಆ ಕಂಟೈನರ್ ನಲ್ಲಿ ಏನಿದೆ ಅಂತ ಅವ್ರು ಓಪನ್ ಮಾಡಿ ನೋಡಿದಾಗ ಅದ್ರಲ್ಲಿ ತುಂಬಾ ಹೆಣಗಳೆಲ್ಲ ಇರ್ತವೆ. ಆ ಹೆಣಗಳನ್ನೆಲ್ಲ ನೋಡ್ತಿದ್ರೆ ಅವ್ರು ಯಾವ್ದೋ ಒಂದು ವೈರಸ್ಗೆ ಇನ್ಫೆಕ್ಟ್ ಆಗಿ ಸತ್ತಿದ್ದಾರೆ ಅಂತ ಅನ್ಸುತ್ತೆ. ಆ ಹೆಣಗಳ ಮಧ್ಯದಲ್ಲೇ ಇನ್ನೂ ಕೂಡ ಒಬ್ಬ ಹುಡುಗ ಬದುಕೆ ಇರ್ತಾನೆ. ಆ ಹುಡುಗ ಅವರಿಬ್ಬರನ್ನ ಹೆಲ್ಪ್ ಮಾಡಿ ಅಂತ ತುಂಬಾ ಬೇಡ್ಕೊಳ್ತಾನೆ. ಆದ್ರೆ ಆ ಅಣ್ಣ ತಮ್ಮಂದಿರಿಗೆ ಇವನ ಸ್ಥಿತಿ ನೋಡಿ ತುಂಬಾ ಗಾಬರಿ ಆಗಿ ಅವನನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಆದ್ರೆ ಮಾನವೀಯತೆ ದೃಷ್ಟಿಯಿಂದ ಆ ಹುಡುಗನನ್ನ ಕಾಪಾಡ್ಬೇಕು ಅಂತ ಆ ಕಂಟೈನರ್ ನ ವಿಡಿಯೋ ಮಾಡ್ಕೊಂಡು ಆ ಹುಡುಗನನ್ನ ಚಿಕಿತ್ಸೆಗಾಗಿ ಕರ್ಕೊಂಡು ಹೋಗ್ತಾರೆ. ಆ ಅಣ್ಣ ತಮ್ಮಂದಿರಲ್ಲಿ ಒಬ್ಬ ಅಗತ್ಯದ ಸಾಮಾನುಗಳನ್ನ ತಗೊಳೋಕೆ ತನ್ನ ಕಾರನ್ನು ಒಂದು ಕಡೆ ನಿಲ್ಲಿಸಿ ಹೊರಗಡೆ ಹೋಗಿರ್ತಾನೆ. ಇದೇ ಸರಿಯಾದ ಸಮಯ ಅಂತ ಅನ್ಕೊಂಡ ಆ ಹುಡುಗ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ನಂತರ ಆ ಹುಡುಗನನ್ನ ಅಣ್ಣ ತಮ್ಮಂದಿರು ಇಬ್ರು ಕೂಡ ಹುಡುಕ್ತಾರೆ. ಎಷ್ಟೇ ಹುಡುಕಿದ್ರು ಆ ಹುಡುಗ ಎಲ್ಲೂ ಕೂಡ ಸಿಗೋದಿಲ್ಲ. ಆ ಅಣ್ಣ ತಮ್ಮಂದಿರಲ್ಲಿ ಒಬ್ಬ ಹುಡುಗ ಆ ಹುಡುಗನಲ್ಲಿದ್ದ ವೈರಸ್ಗೆ ಇನ್ಫೆಕ್ಟ್ ಆಗಿ ಬಿಟ್ಟಿರ್ತಾನೆ. ಆದ್ರಿಂದ ಅವನು ಮೆಡಿಕಲ್ಗೆ ಹೋಗಿ ಮೆಡಿಸನ್ ತಗೊಳಕ್ಕೆ ನೋಡ್ತಾನೆ. ಮೆಡಿಕಲ್ ಅವರು ಅವನಿಗೆ ಬಾಯನ್ನ ತೆಗೆದು ತೋರಿಸು ಅಂದಾಗ ಅವನು ಬಾಯನ್ನ ತೆಗಿತಾನೆ. ಆಗ ಅವನಲ್ಲಿದ್ದ ವೈರಸ್ ಆ ಮೆಡಿಕಲ್ ಅವನಿಗೆ ಟ್ರಾನ್ಸ್ಫರ್ ಆಗುತ್ತೆ. ನಂತರ ಅವನ ಬಳಿ ಒಂದು ಚಿಕ್ಕ ಮಗು ಬರುತ್ತೆ. ಆ ಚಿಕ್ಕ ಮಗು ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವನು ತುಂಬಾ ಕೆಮ್ಮಿರ್ತಾನೆ. ಆಗ ಆ ವೈರಸ್ ಮಗು ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಹೀಗೆ ಆ ಮೆಡಿಕಲ್ ನಲ್ಲಿ ವೈರಸ್ ವೇಗವಾಗಿ ಹರಡೋಕೆ ಶುರುವಾಗುತ್ತೆ. ನಂತರದ ಸೀನಲ್ಲಿ ಒಂದು ಕಾರ್ ಬ್ರಿಡ್ ನ ಕೆಳಗಡೆ ಸಿಗಾಕೊಂಡಿರುತ್ತೆ. ಆ ಬ್ರಿಡ್ ನಲ್ಲಿ ಅವ್ರನ್ನ ಕಾಪಾಡೋದಕ್ಕೆ ಜಾನ್ ಎಂಬ ಫೈರ್ ಫೈಟರ್ ಬರ್ತಾನೆ. ಆ ಕಾರ್ ನ ಒಳಗಡೆ ಕಿಮ್ ಎಂಬ ಲೇಡಿ ಡಾಕ್ಟರ್ ಇರ್ತಾರೆ. ಜಾನ್ ಕಿಮ್ ನ ಕಾಪಾಡಿದ್ರಿಂದ ಕಿಮ್ ಜಾನ್ ನ ತುಂಬಾ ಹೊಗಳುತ್ತಾಳೆ. ನಂತರ ಕಿಮ್ ಜಾನ್ಗೆ ನನ್ನ ಬ್ಯಾಗ್ ಕೂಡ ಕಾರ್ನಲ್ಲ ಇದೆ, ಅದನ್ನು ಕೂಡ ತಂದ್ಬಿಡಿ ಅಂತ ಹೇಳಿ ಅಲ್ಲಿಂದ ಅವಳು ಹೊರಟು ಹೋಗ್ತಾಳೆ. ಜಾನ್ ಕೂಡ ಇನ್ನೇನ್ ಮಾಡೋದು ಅಂತ ಹೇಳಿ ಆ ಕಾರ್ನ ಒಳಗಡೆ ಹೋಗಿ ಆ ಬ್ಯಾಗ್ ನ ಕೂಡ ತಗೊಂಡ್ ಬರ್ತಾನೆ. ಹೀಗೆ ಅವನು ಬ್ಯಾಗ್ ಅನ್ನು ತನ್ನ ಜೊತೆ ಇಟ್ಕೊಂಡಿರ್ಬೇಕಾದ್ರೆ ಆ ಬ್ಯಾಗ್ ನಲ್ಲಿ ಫೋನ್ ರಿಂಗ್ ಆಗುತ್ತೆ. ಯಾರು ಫೋನ್ ಮಾಡಿರೋದು ಅಂತ ನೋಡಿದ್ರೆ ಅದು ಕಿಮ್ ನ ಮಗಳಾಗಿರ್ತಾಳೆ. ಅಂದ್ರೆ ಕಿಮ್ಗೆ ಈಗಾಗಲೇ ಮದ್ವೆ ಆಗಿದೆ ಅಂತ. ನಂತರದ ಸೀನಲ್ಲಿ ಜಾನ್ ಕಿಮ್ ಮಗಳಿದ್ದ ಸ್ಕೂಲ್ಗೆ ಬಂದು ಕಿಮ್ ಮಗಳನ್ನ ಫ್ರೆಂಡ್ ಮಾಡ್ಕೊಂಡು ಹಾಗೆ ಅವರಮ್ಮನ ಬ್ಯಾಗ್ ಅನ್ನ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ನಂತರದ ಸೀನಲ್ಲಿ ಕಿಮ್ ಹಾಸ್ಪಿಟಲ್ ನಿಂದ ಮನೆಗೆ ಬರ್ತಾಳೆ. ಮನೆಗೆ ಬಂದಾಗ ಅವಳ ಮಗಳು ಜಾನ್ ಕೊಟ್ಟಿದ್ದ ಬ್ಯಾಗ್ ಅನ್ನ ಅವಳಿಗೆ ಕೊಟ್ಟು ನಿಮ್ಮ ಬ್ಯಾಗ್ ಅನ್ನ ಜಾನ್ ಎಂಬ ಫೈರ್ ಫೈಟರ್ ಕೊಟ್ಬಿಟ್ಟು ಹೋದ್ರು ಅಂತ ಹೇಳ್ತಾಳೆ. ಕಿಮ್ ತನ್ನ ಬ್ಯಾಗ್ ಸಿಕ್ಕಿದ್ರಿಂದ ತುಂಬಾ ಖುಷಿಯಾಗಿರ್ತಾಳೆ. ಕಿಮ್ ಹೀಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವಳಿಗೆ ಹಾಸ್ಪಿಟಲ್ ನಿಂದ ಕಾಲ್ ಬರುತ್ತೆ. ಹಾಸ್ಪಿಟಲ್ಗೆ ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ, ಬೇಗ ಬನ್ನಿ ಅಂತ. ಕಿಮ್ ಸರಿ ಅಂತ ಹಾಸ್ಪಿಟಲ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಮೂವಿಯ ಮೊದಲ ಸೀನ್ ನಲ್ಲಿ ತೋರಿಸಿದ್ದ ಅಣ್ಣ ತಮ್ಮಂದಿರಲ್ಲಿ ಒಬ್ಬ ಇನ್ಫೆಕ್ಟ್ ಆಗಿರ್ತಲ್ಲ, ಅವನ ಸ್ಥಿತಿ ತುಂಬಾ ಗಂಭೀರವಾಗಿ ಹೋಗಿರುತ್ತೆ. ಕಿಮ್ ಹಾಗೂ ಎಲ್ಲ ಡಾಕ್ಟರ್ಗಳು ಆ ಹುಡುಗನನ್ನ ಬದುಕಿಸೋಕೆ ತುಂಬಾ ಪ್ರಯತ್ನ ಪಡ್ತಾರೆ. ಆದ್ರೆ ಹುಡುಗನ ಬದುಕಿಸೋಕೆ ಆಗೋದಿಲ್ಲ. ಆ ಹುಡುಗ ಸತ್ತು ಹೋಗ್ತಾನೆ. ನಂತರ ಡಾಕ್ಟರ್ಸ್ ಎಲ್ಲ ಆ ಹುಡುಗನ ಬಳಿ ಇದ್ದ ಫೋನ್ ನಲ್ಲಿ ಕಂಟೈನರ್ ನಲ್ಲಿದ್ದ ಜನರೆಲ್ಲ ಸತ್ತಿರೋ ವಿಡಿಯೋ ಮಾಡಿರ್ತಾರಲ್ಲ, ಆ ವಿಡಿಯೋವನ್ನ ನೋಡ್ತಾರೆ. ಆ ವಿಡಿಯೋ ನೋಡಿದ ಡಾಕ್ಟರ್ಸ್ ಗಳಿಗೆಲ್ಲ ಗಾಬರಿಯಾಗಿ ಹೋಗುತ್ತೆ. ಯಾಕಂದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ ನಮ್ಮ ದೇಶದಲ್ಲಿ ಒಂದು ವೈರಸ್ ಹರಡೋಕೆ ಶುರುವಾಗಿದೆ ಅಂತ. ಆ ಕಂಟೈನರ್ ನ ಬಗ್ಗೆ ಆ ಹುಡುಗನ ಅಣ್ಣನ ಬಳಿ ಹೋಗಿ ಕೇಳಿದಾಗ ಆ ಹುಡುಗನ ಅಣ್ಣ ಏನು ಹೇಳೋದಿಲ್ಲ. ಯಾಕಂದ್ರೆ ಕಂಟೈನರ್ ಇಲ್ಲಿಗ ಕಂಟೈನರ್ ಆಗಿರುತ್ತೆ. ಆಗ ಡಾಕ್ಟರ್ಸ್ ನಿಮ್ಮ ತಮ್ಮ ಸತ್ತೋಗಿದ್ದಾನಂತ ಅವ್ರ ಅಣ್ಣನಿಗೆ ಹೇಳಿದಾಗ ಆ ಹುಡುಗನ ಅಣ್ಣ ತನ್ನ ತಮ್ಮ ಸತ್ತೋಗಿರೋದ್ರಿಂದ ತುಂಬಾ ಗಲಾಟೆ ಮಾಡ್ತಾನೆ. ನಂತರ ಅವನ ತಮ್ಮನ ಬಳಿ ಹೋಗಿ ಇನ್ಫೆಕ್ಟ್ ಆಗಿರೋ ಅವನ ತಮ್ಮನ ರಕ್ತವನ್ನ ಡಾಕ್ಟರ್ಸ್ ಗಳಿಗೆಲ್ಲ ಹಾಕ್ಬಿಡ್ತಾನೆ. ಹೀಗೆ ವೈರಸ್ ಹಾಸ್ಪಿಟಲ್ ನಲ್ಲೆಲ್ಲ ಹರಡೋಕೆ ಶುರು ಆಗುತ್ತೆ. ನಂತರದ ಸೀನಲ್ಲಿ ಕಿಮ್ ನ ಮಗಳು ಸ್ವಲ್ಪ ತಿನ್ನುವ ಪದಾರ್ಥಗಳನ್ನ ಕೈಲಿ ಹಿಡ್ಕೊಂಡು ಆಚೆ ಓಡಾಡ್ತಿರ್ತಾಳೆ. ಆಗ ನಮಗೆ ಮೂವಿಯ ಮೊದಲ ಸೀನಲ್ಲಿ ಅಣ್ಣ ತಮ್ಮಂದಿರ ಕಾರಿಂದ ತಪ್ಪಿಸ್ಕೊಂಡಿದ್ದ ಅದೇ ಹುಡುಗನನ್ನ ತೋರಿಸ್ತಾರೆ. ಕಿಮ್ ನ ಮಗಳು ಅವನನ್ನ ನೋಡಿ ತನ್ನ ಬಳಿದ ಊಟವನ್ನ ಅವನಿಗೆ ಕೊಡೋಕೆ ಹೋಗ್ತಾಳೆ. ಆದ್ರೆ ಹುಡುಗನಿಗೆ ಗೊತ್ತಿತ್ತು ನನ್ನ ಬಳಿ ಒಂದು ದೊಡ್ಡ ವೈರಸ್ ಇದೆ ಅಂತ. ಆದ್ರಿಂದ ಕಿಮ್ ನ ಮಗಳನ್ನ ದೂರನೇ ಇರು ಅಂತ ಹೇಳ್ತಿರ್ತಾರೆ. ನಂತರ ಕಿಮ್ ನ ಮಗಳು ಜಾನ್ಗೆ ಫೋನ್ ಮಾಡಿ ಇಲ್ಲೊಬ್ಬ ಹುಡುಗನಿಗೆ ತುಂಬಾ ಹುಷಾರಿಲ್ಲ, ಅವನನ್ನ ಕಾಪಾಡ್ಬೇಕು ಬನ್ನಿ ಅಂತ ಕರೀತಾಳೆ. ಜಾನ್ ಕಿಮ್ ಮಗಳು ಇದ್ದ ಜಾಗಕ್ಕೆ ಬಂದು ಆ ಹುಡುಗನನ್ನ ಹುಡುಕಾಡಿದಾಗ ಆ ಹುಡುಗ ಎಲ್ಲೂ ಕೂಡ ಇರೋದಿಲ್ಲ. ಆ ಹುಡುಗ ಅಲ್ಲಿಂದ ತಪ್ಪಿಸ್ಕೊಂಡು ಹೊಂಟೋಗಿರ್ತಾನೆ. ಮುಂದಿನ ಸೀನಲ್ಲಿ ನಾವು ನೋಡ್ತೀವಿ ನಾರ್ತ್ ಕೊರಿಯಾದಲ್ಲೆಲ್ಲ ವೈರಸ್ ಹರಡೋಕೆ ಶುರುವಾಗಿರುತ್ತೆ. ನಂತರ ವೈರಸ್ ನಿಂದ ಇನ್ಫೆಕ್ಟ್ ಆಗಿ ಸತ್ತಿದ್ದ ಜನರಿದ್ದ ಕಂಟೈನರ್ ನ ಹುಡುಕಿ ಅದನ್ನ ಸುಟ್ಟು ಹಾಕ್ತಾರೆ. ಆದ್ರೆ ಈಗಾಗ್ಲೇ ಅದು ಲೇಟ್ ಆಗೋಗಿರುತ್ತೆ. ಯಾಕಂದ್ರೆ ವೈರಸ್ ನಾರ್ತ್ ಕೊರಿಯಾದಲ್ಲೆಲ್ಲ ತುಂಬಾ ವೇಗವಾಗಿ ಹರಡೋಕೆ ಶುರುವಾಗಿರುತ್ತೆ. ಈ ಕಡೆ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ಸ್ ಸಿಕ್ಕಿದ್ದ ವಿಡಿಯೋನ ಇಟ್ಕೊಂಡು ಆ ವೈರಸ್ ನ ಬಗ್ಗೆ ರಿಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಅವ್ರಿಗೆ ರಿಸರ್ಚ್ ಮುಗಿದ ನಂತರ ಗೊತ್ತಾಗುತ್ತೆ ಅದೊಂದು ತುಂಬಾ ಡೇಂಜರಸ್ ಆಗಿರೋ ಫ್ಲೂ ಅಂತ. ಆ ವೈರಸ್ ಇನ್ಫೆಕ್ಟ್ ಆದವರು 15ರಿಂದ 16 ಗಂಟೆ ಒಳಗಡೆ ಸಾಯೋ ಸ್ಟೇಜ್ಗೆ ಹೊರಟೋಗ್ತಾರೆ. ಹಾಸ್ಪಿಟಲ್ ನಲ್ಲಿ ಆ ವೈರಸ್ ಇನ್ಫೆಕ್ಟ್ ಆಗಿರೋ ಕೇಸ್ಗಳು ತುಂಬಾನೇ ಬರ್ತಿರುತ್ತೆ. ಈ ಕಡೆ ಹೊರಗಡೆ ಸಿಟಿಯಲ್ಲಿ ನೋಡಿದ್ರೆ ವೈರಸ್ ಒಬ್ರಿಂದ ಒಬ್ರಿಗೆ ಹರಡಿ ಎಲ್ಲರೂ ಜೋರಾಗಿ ಕೆಮ್ಮೋಕೆ ಶುರು ಮಾಡಿರ್ತಾರೆ. ನಂತರ ನಾರ್ತ್ ಕೊರಿಯಾದ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ ಇನ್ಫೆಕ್ಟ್ ಆಗದೆ ಇರೋರೆಲ್ಲ ಒಂದು ಸೇಫ್ ಆದ ಜಾಗಕ್ಕೆ ಹೋಗ್ಬೇಕು ಅಂತ. ಸೇಫ್ ಆದ ಜಾಗಕ್ಕೆ ಹೋಗೋದಕ್ಕೆ ಕೊನೆಯ ಹೆಲಿಕಾಪ್ಟರ್ ಇರುತ್ತೆ. ಆ ಹೆಲಿಕಾಪ್ಟರ್ ಇನ್ನೇನೋ ಟೇಕ್ ಆಫ್ ಆಗ್ತಾ ಇರುತ್ತೆ. ಆದ್ರೆ ಕಿಮ್ ಅದ್ರಲ್ಲಿ ಹೋಗೋದಿಲ್ಲ, ಯಾಕಂದ್ರೆ ಅವಳ ಮಗಳು ಅವಳ ಜೊತೆ ಇರೋದಿಲ್ಲ. ನಂತರ ಕಿಮ್ ಅವಳ ಮಗಳಿಗೆ ಫೋನ್ ಮಾಡ್ತಾಳೆ. ಆದ್ರೆ ಕಿಮ್ ಮಗಳ ಫೋನ್ ಜಾನ್ ಬಳಿ ಇರುತ್ತೆ. ನಂತರ ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಆ ಜಾಗಕ್ಕೆ ಕಿಮ್ ಬರ್ತಾಳೆ. ನಂತರ ಕಿಮ್ ಅವಳ ಮಗಳಿದ್ದ ಜಾಗಕ್ಕೆ ಬಂದು ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ನೋಡ್ತಾಳೆ. ಆದ್ರೆ ಅವರಿದ್ದ ಮಾನಲ್ಲಿ ತುಂಬಾ ಗಲಾಟೆಗಳು ನಡೀತಾ ಇರುತ್ತೆ. ಯಾಕಂದ್ರೆ
ಗವರ್ಮೆಂಟ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರುತ್ತೆ, ಎಲ್ಲರೂ ನಿಮ್ಮ ಸರ್ವೈವಲ್ ಗಾಗಿ ಅಗತ್ಯದ ವಸ್ತುಗಳನ್ನ ತೆಗೆದುಕೊಳ್ಳಿ ಅಂತ. ಯಾಕಂದ್ರೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಇಡೀ ನಾರ್ತ್ ಕೊರಿಯಾನೇ ಲಾಕ್ ಡೌನ್ ಮಾಡ್ತಿರ್ತಾರೆ. ಹಾಗೆ ಅವ್ರೇನಾದ್ರು ಲಾಕ್ ಡೌನ್ ಮಾಡಿದ್ರೆ ಯಾರ್ಯಾರು ಎಲ್ಲೆಲ್ಲಿರ್ತಾರೋ ಅಲ್ಲಲ್ಲೇ ಇರಬೇಕಾಗುತ್ತೆ. ಯಾಕಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವೈರಸ್ ಹರಡಬಾರ್ದು ಅಂತ ಕಿಮ್ ಅವಳ ಮಗಳನ್ನ ಎಲ್ಲ ಕಡೆ ಹುಡುಕ್ತಿರ್ತಾಳೆ. ಕೊನೆಗೆ ಅವಳ ಮಗಳು ಅವಳಿಗೆ ಸಿಗ್ತಾಳೆ. ನಂತರ ಅವಳು ಹೊರಗಡೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಿರ್ಬೇಕಾದ್ರೇನೆ ಅದು ಅದೇ ಸಮಯದಲ್ಲಿ ಆ ಮಾಲ್ ಗೇಟ್ ಅನ್ನ ಕ್ಲೋಸ್ ಮಾಡಿ ಅದನ್ನ ಸೀಲ್ ಮಾಡ್ಬೇಕು ಅಂತ ನೋಡ್ತಿರ್ತಾಳೆ. ಕಿಮ್ ಅವಳ ಮಗಳನ್ನ ಕರ್ಕೊಂಡು ಜಾನ್ ಜೊತೆ ಅಲ್ಲಿಂದ ಹೊರಗಡೆ ಬರ್ತಾಳೆ. ನಂತರ ಕಿಮ್ ಜಾನ್ಗೆ ಹೇಳ್ತಾಳೆ, ನೀನು ಕೂಡ ನಮ್ ಜೊತೆ ಬಾ, ನಾವೆಲ್ಲ ಒಂದು ಸೇಫ್ ಆಗಿರೋ ಜಾಗಕ್ಕೆ ಹೋಗೋಣ ಅಂತ. ಆದ್ರೆ ಜಾನ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನನ್ನ ಕೆಲಸ ಜನರನ್ನ ಕಾಪಾಡೋದು, ನಾನು ಇಲ್ಲೇ ಇದ್ದು ಎಲ್ಲರನ್ನ ಕಾಪಾಡ್ತೀನಿ, ನೀವು ಹುಷಾರಾಗಿ ಹೋಗಿ ಅಂತ ಅವಳನ್ನ ಕಳಿಸ್ತಾ. ನಂತರ ಕಿಮ್ ತನ್ನ ಮಗಳನ್ನ ಕರ್ಕೊಂಡು ಏರ್ಪೋರ್ಟ್ಗೆ ಬರ್ತಾಳೆ. ಬಂದು ಗವರ್ಮೆಂಟ್ ಕಳಿಸ್ತಿರೋ ಸೇಫ್ ಆದ ಜಾಗಕ್ಕೆ ಹೋಗೋದಕ್ಕೆ ಪರ್ಮಿಷನ್ ಅನ್ನ ತಗೋತಾಳೆ. ಹೀಗೆ ಕಿಮ್ ಅವಳ ಮಗಳನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ಅವಳ ಮಗಳು ಕೆಂಬಿಡ್ತಾಳೆ. ಆಗ ಡಾಕ್ಟರ್ಸ್ ಗಳೆಲ್ಲ ಅವಳಿಗೂ ಕೂಡ ವೈರಸ್ ಇರ್ಬೋದು ಅಂತ ಅವಳನ್ನ ಅಲ್ಲಿಗೆ ಹೋಗೋದಕ್ಕೆ ಬಿಡೋದಿಲ್ಲ. ಆಗ ಕಿಮ್ ನನ್ನ ಮಗಳಿಗೆ ಬರೀ ನಾರ್ಮಲ್ ಕೋಲ್ಡ್ ಇರೋದು ಅಂತ ಎಷ್ಟೇ ಹೇಳಿದ್ರು ಆ ಡಾಕ್ಟರ್ಸ್ ಯಾರು ಕೂಡ ನಂಬೋದಿಲ್ಲ. ಆದ್ರಿಂದ ಅವರನ್ನ ಸೇಫ್ ಆಗಿರೋ ಜಾಗಕ್ಕೆ ಕಳ್ಸೋದಿಲ್ಲ. ಆದ್ರಿಂದ ಅವರು ಇನ್ಫೆಕ್ಟ್ ಆಗಿರೋ ಜನರ ಜೊತೆನೆ ಉಳ್ಕೊಳ್ತಾರೆ. ನಂತರ ನಾರ್ತ್ ಕೊರಿಯಾದಲ್ಲಿ ಉಳಿದಿದ್ದ ಜನರನ್ನೆಲ್ಲ ಕರ್ಕೊಂಡು ಒಂದು ಗ್ರೌಂಡ್ಗೆ ಹೋಗ್ತಾರೆ. ಅಲ್ಲಿ ಎಲ್ಲರನ್ನ ಚೆಕ್ ಮಾಡ್ತಾ ಹೋಗ್ತಾರೆ ಯಾರ್ಯಾರಿಗೆ ಆ ವೈರಸ್ ಇದೆ ಅಂತ. ಕಿಮ್ ಕೂಡ ಅಲ್ಲೇ ಇರ್ತಾಳೆ. ಆದ್ರೆ ಅವಳು ಅವಳ ಮಗಳಿಗೆ ಟೆಸ್ಟ್ ಅನ್ನ ಮಾಡಿಸೋದಿಲ್ಲ. ಯಾಕಂದ್ರೆ ಅವಳಿಗೆ ವೈರಸ್ ನ ಸಿಂಪ್ಟಮ್ಸ್ ಇರುತ್ತೆ. ಅದೇನಾದ್ರೂ ಬೇರೆ ಡಾಕ್ಟರ್ಸ್ಗೆ ಗೊತ್ತಾದ್ರೆ ಅವಳ ಮಗಳನ್ನ ಅವಳಿಂದ ದೂರ ಮಾಡ್ತಾರೆ ಅಂತ. ಜಾನ್ ಕೂಡ ಅಲ್ಲೇ ಇರ್ತಾನೆ. ಜಾನ್ಗೆ ಕಿಮ್ ಮಗಳಿಗೆ ವೈರಸ್ ಇರೋದು ಕೂಡ ಗೊತ್ತಾಗುತ್ತೆ. ಆದ್ರೆ ಕಿಮ್ ಜಾನ್ ನ ಬೇಡ್ಕೋತಾಳೆ, ನಾನ್ ನನ್ನ ಮಗಳನ್ನ ಯಾರ ಬಳಿನೂ ಕಳ್ಸೋದಿಲ್ಲ, ಅವಳಿಗೆ ಯಾವಾಗ್ಲೂ ಮಾಸ್ಕ್ ನ ಹಾಕಿ ಇರ್ತೀನಿ, ಪ್ಲೀಸ್ ಈ ವಿಷಯವನ್ನ ಯಾರಿಗೂ ಹೇಳ್ಬೇಡ ಅಂತ. ಜಾನ್ ಕಿಮ್ ಫೀಲಿಂಗ್ಸ್ ನ ಅರ್ಥ ಮಾಡ್ಕೋತಾನೆ. ಆ ವಿಷಯವನ್ನ ಅವನು ಯಾರಿಗೂ ಹೇಳೋದಿಲ್ಲ. ನಂತರದ ಸೀನ್ ಅಲ್ಲಿ ತೋರಿಸ್ತಾರೆ, ಹಾಂಗ್ಕಾಂಗ್ ಇಂದ ವೈರಸ್ ಇದ್ದ ಕಂಟೈನರ್ ನಲ್ಲಿ ಬಂದಿದ್ದ ಆ ಹುಡುಗ ಸಿಕ್ಕಿರ್ತಾನೆ. ಇಲ್ಲಿ ವಿಚಿತ್ರವಾದ ವಿಷಯ ಏನಂದ್ರೆ ಆ ಹುಡುಗ ಇನ್ನೂ ಕೂಡ ಬದುಕೆ ಇರ್ತಾನೆ. ಹಾಗೆ ಅವನು ಸ್ವಲ್ಪನೇ ರಿಕವರ್ ಆಗ್ತಿರ್ತಾನೆ. ಇದರಿಂದ ಡಾಕ್ಟರ್ಸ್ ಗಳು ಅವನ ಬಾಡಿ ಮೇಲೆ ರಿಸರ್ಚ್ ಮಾಡಿ ಆಂಟಿಡೋಟ್ ನ ತಯಾರು ಮಾಡ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ನಂತರ ಆ ಹುಡುಗನ ಬ್ಲಡ್ ಇಂದ ಆಂಟಿಡೋಟ್ ನ ಕೂಡ ಅವರು ತಯಾರು ಮಾಡ್ತಾರೆ. ಈ ಕಡೆ ಕಿಮ್ ನ ಮಗಳ ಆರೋಗ್ಯ ತುಂಬಾ ಹದಗೆಟ್ಟಿರುತ್ತೆ. ಆದ್ರಿಂದ ಕಿಮ್ ಆ ಆಂಟಿಡೋಟ್ ಅನ್ನ ತನ್ನ ಮಗಳಿಗೆ ಕೊಡ್ತಾಳೆ. ಆದ್ರೆ ಅದನ್ನ ಇನ್ನೂ ಕೂಡ ಯಾರ ಮೇಲೂ ಟೆಸ್ಟ್ ಮಾಡಿರ್ಲಿಲ್ಲ. ಅದು ಯಾವ ತರ ಪರಿಣಾಮ ಬೀರುತ್ತೆ ಅಂತಾನೂ ಕೂಡ ಗೊತ್ತಿರೋದಿಲ್ಲ. ನಂತರ ಅಲ್ಲಿಗೆ ಮಿಲಿಟರಿ ಆಫೀಸರ್ಸ್ ಬಂದು ಕಿಮ್ ಮಗಳು ಜ್ಞಾನ ತಪ್ಪಿರೋದನ್ನ ನೋಡಿ ಅವಳು ಸತ್ತು ಹೋಗಿದ್ದಾಳೆ ಅಂತ ಒಂದು ಬೇಸ್ಮೆಂಟ್ ಗೆ ತಗೊಂಡೋಗಿ ಹಾಕ್ತಾರೆ. ಅಲ್ಲಿ ಇನ್ಫೆಕ್ಟ್ ಆಗಿ ಸತ್ತಿರೋ ಡೆಡ್ ಬಾಡಿಗಳೆಲ್ಲ ಇರ್ತವೆ. ಇದನ್ನೆಲ್ಲ ಜಾನ್ ಕೂಡ ನೋಡ್ತಾನೆ. ನಂತರ ಜಾನ್ ಆ ಡೆಡ್ ಬಾಡಿಗಳಿದ್ದ ಜಾಗಕ್ಕೆ ಹೋಗಿ ಕಿಮ್ ಮಗಳನ್ನ ಹುಡುಕ್ತಾನೆ. ಈ ಕಡೆ ಜನರ ಮಧ್ಯದಲ್ಲಿ ಒಂದು ಸುದ್ದಿ ಓಡಾಡ್ತಿರುತ್ತೆ. ಅದೇನಂದ್ರೆ ಮಿಲಿಟರಿ ಆಫೀಸರ್ಸ್ ಇನ್ಫೆಕ್ಟ್ ಆಗಿರೋ ಜನರನ್ನೆಲ್ಲ ಸಾಯಿಸಿದ್ದಾರೆ ಅಂತ. ಅದೇ ಸಮಯಕ್ಕೆ ಡೆಡ್ ಬಾಡಿಗಳನ್ನ ಹಾಕಿದ್ದ ಜಾಗದಿಂದ ಜಾನ್ ಕಿಮ್ ಮಗಳನ್ನ ತಗೊಂಡ್ ಬರ್ತಿರೋದನ್ನ ನೋಡಿದ ಜನರು ಅದನ್ನ ಸತ್ಯ ಅನ್ಕೋತಾರೆ. ಆದ್ರಿಂದ ಮಿಲಿಟರಿ ಆಫೀಸರ್ಸ್ ಹಾಗೂ ಜನರ ಮಧ್ಯೆ ಒಂದು ದೊಡ್ಡ ಜಗಳನೆ ಶುರು ಆಗೋಗುತ್ತೆ. ನಂತರ ಸೀನ್ ಅಲ್ಲಿ ಒಂದು ವಾಕಿ ಟಾಕಿಂದ ಜಾನ್ ಕಿಮ್ಗೆ ಹೇಳ್ತಾನೆ, ನಿನ್ನ ಮಗಳು ನನ್ನ ಜೊತೆ ಸೇಫ್ ಆಗಿ ಇದ್ದಾಳೆ ಅಂತ. ಹೀಗೆ ಅವ್ರು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಮಿಲಿಟರಿ ಆಫೀಸರ್ಸ್ ಬರ್ತಾರೆ. ಅವರಿಂದ ತಪ್ಪಿಸ್ಕೊಂಡು ಅವರು ಓಡಾಡ್ತಿರ್ತಾರೆ. ಕಿಮ್ ಜೊತೆ ಹಾಂಗ್ಕಾಂಗ್ ಇಂದ ಇನ್ಫೆಕ್ಟ್ ಆಗಿ ಬಂದಿದ್ದ ಹುಡುಗ ಕೂಡ ಇರ್ತಾನೆ. ಆ ಹುಡುಗನ ನೋಡಿದ ಕೆಲವು ಜನರು ಇದಕ್ಕೆಲ್ಲ ಇವನೇ ಕಾರಣ ಅಂತ ಅವನನ್ನು ಕೊಂದು ಹಾಕ್ತಾರೆ. ಇದರಿಂದ ಆ ಹುಡುಗ ಸತ್ತು ಹೋಗ್ತಾನೆ. ಈಗ ಆ ಹುಡುಗನ ಬ್ಲಡ್ ಇಂದ ಆಂಟಿಡೋಟ್ ನ ತಯಾರು ಮಾಡೋದಕ್ಕೆ ಆಗೋದಿಲ್ಲ. ಈ ಕಡೆ ಜಾನ್ ವಾಕಿ ಟಾಕಿಯಿಂದ ಕಿಮ್ ನ ಮಗಳು ರಿಕವರ್ ಆಗ್ತಿರೋದನ್ನ ಹೇಳ್ತಾನೆ. ಹುಡುಗನ ಬ್ಲಡ್ ಇಂದ ಆಂಟಿಡೋಟ್ ನ ತಯಾರು ಮಾಡೋಕ್ ಆಗೋದಿಲ್ಲ ಅಂತ ಎಲ್ಲ ಡಾಕ್ಟರ್ಸ್ ಕೂಡ ಬೇಜಾರ್ ಮಾಡ್ಕೊಂಡಿರ್ತಾರೆ. ನಂತರ ಕಿಮ್ ಕಂಪ್ಯೂಟರ್ ನ ಮೂಲಕ ನಾರ್ತ್ ಕೊರಿಯಾದ ಪ್ರೆಸಿಡೆಂಟ್ ಗೆ ಹೀಗೆ ಹೇಳ್ತಾಳೆ, ಮೊದಲೇ ತಯಾರಿಸಿದ ಆಂಟಿಡೋಟ್ ಸ್ಯಾಂಪಲ್ ನ ನನ್ನ ಮಗಳಿಗೆ ನಾನು ಇಂಜೆಕ್ಟ್ ಮಾಡಿದ್ದೆ. ಈಗ ಅವಳು ಒಂದು ಹಂತದವರೆಗೆ ಸರಿಯಾಗಿದ್ದಾಳೆ, ಅಂದ್ರೆ ರಿಕವರ್ ಆಗಿದ್ದಾಳೆ ಅಂತ. ಇದರಿಂದ ಪ್ರೆಸಿಡೆಂಟ್ ಹಾಗೂ ಡಾಕ್ಟರ್ಸ್ ಗಳಿಗೆಲ್ಲ ತುಂಬಾ ಸಂತೋಷ ಆಗುತ್ತೆ. ಆಗ ಪ್ರೆಸಿಡೆಂಟ್ ಹೇಳ್ತಾರೆ, ನಿಮ್ಮ ಮಗಳನ್ನ ಕರ್ಕೊಂಡು ಕ್ವಾರಂಟೈನ್ ಏರಿಯಾದಿಂದ ಹೊರಗಡೆ ಬನ್ನಿ ಅಂತ. ಆಗ WHO ನ CEO ಆ ಕಾಲ್ ನ ಕಟ್ ಮಾಡಿ ಪ್ರೆಸಿಡೆಂಟ್ ಗೆ ಹೀಗೆ ಹೇಳ್ತಾನೆ, ಇನ್ಫೆಕ್ಟ್ ಆಗಿರೋ ಯಾವುದೇ ವ್ಯಕ್ತಿಗಳು ಕೂಡ ಕ್ವಾರಂಟೈನ್ ಏರಿಯಾದಿಂದ ಹೊರಗಡೆ ಬರೋ ಆಗಿಲ್ಲ. ಯಾರಾದ್ರೂ ಕ್ವಾರಂಟೈನ್ ಏರಿಯಾದಿಂದ ಹೊರಗಡೆ ಬಂದ್ರೆ ಆ ಏರಿಯಾನ ಪೂರ್ತಿ ಫೈಟರ್ ಪ್ಲೇನ್ಸ್ ನಿಂದ ನಾಶ ಮಾಡ್ಬಿಡಿ ಅಂತ ಆರ್ಡರ್ ಮಾಡ್ತಾನೆ. ಆಗ ನಾರ್ತ್ ಕೊರಿಯಾದ ಪ್ರೆಸಿಡೆಂಟ್ ಹೇಳ್ತಾನೆ, ನಮ್ಮ ಜನಕ್ಕೆ ನಿಮ್ಮಿಂದ ಯಾವುದೇ ತರ ತೊಂದರೆ ಆದ್ರೂ ನಿಮ್ಮ ಫೈಟರ್ ಪ್ಲೇನ್ಸ್ ನ ಬ್ಲಾಸ್ಟ್ ಮಾಡ್ಬಿಡ್ತೀನಿ ಅಂತ. ಇದರಿಂದ WHO ನ CEO ಎದುರುಕೊಂಡು ಅವ್ನು ಮಾಡಿದ ಆರ್ಡರ್ ನ ಕ್ಯಾನ್ಸಲ್ ಮಾಡಿಸ್ತಾನೆ. ನಂತರದ ಸೀನ್ ಅಲ್ಲಿ ಜಾನ್ ಹಾಗೂ ಕಿಮ್ ಮಗಳನ್ನ ತೋರಿಸ್ತಾರೆ. ಕಿಮ್ ಮಗಳು ಸಂಪೂರ್ಣವಾಗಿ ರಿಕವರ್ ಆಗಿರ್ತಾಳೆ. ಆಗ ಜಾನ್ ಕಿಮ್ ಮಗಳಿಗೆ, ನೀನು ಇಲ್ಲೇ ಇರು, ನಾನು ಹೊರಗಡೆ ಹೋಗೋದಕ್ಕೆ ದಾರಿಯನ್ನ ಹುಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವಳನ್ನ ಅಲ್ಲೇ ಬಿಟ್ಟು ಅವನು ಹೋಗ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಇವನೊಬ್ಬ ಕ್ರಿಮಿನಲ್ ಆಗಿರ್ತಾನೆ. ಮಿಲಿಟರಿ ಆಫೀಸರ್ಸ್ ಇನ್ಫೆಕ್ಟ್ ಆಗಿರೋ ಜನರನ್ನೆಲ್ಲ ಸಾಯಿಸ್ತಿದ್ದಾರೆ ಅಂತ ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ್ದವನು ಕೂಡ ಇವನೇ. ಅವನಿಗೆ ಗೊತ್ತಿತ್ತು ಕಿಮ್ ಮಗಳ ಬ್ಲಡ್ ನಲ್ಲಿ ಆಂಟಿಡೋಟ್ ನ ಅಂಶ ಇದೆ ಅಂತ. ಆದ್ರಿಂದ ಅವನು ಕಿಮ್ ಮಗಳ ರಕ್ತವನ್ನ ತನ್ನ ಬಾಡಿಗೆ ಇಂಜೆಕ್ಟ್ ಮಾಡ್ಕೋಬೇಕು ಅಂತ ಅವಳಿಂದ ರಕ್ತ ತೆಗೆಯೋಕೆ ನೋಡ್ತಾನೆ. ಆಗ ಅಲ್ಲಿಗೆ ಜಾನ್ ಬಂದು ಆ ಕ್ರಿಮಿನಲ್ ಸಾಯಿಸ್ಬಿಡ್ತಾನೆ. ನಂತರದ ಸೀನ್ ಅಲ್ಲಿ ತೋರಿಸ್ತಾರೆ, ಒಂದು ಕಡೆ ಇನ್ಫೆಕ್ಟ್ ಆಗಿರೋ ಜನರಿದ್ರೆ ಮತ್ತೊಂದು ಕಡೆ ಮಿಲಿಟರಿ ಆಫೀಸರ್ಸ್ ಗಳು ಇರ್ತಾರೆ. ಆಗ ಕಿಮ್ ನ ನೋಡಿದ ಅವಳ ಮಗಳು ಅವಳ ಅಮ್ಮನ ಹತ್ರ ಓಡೋಗ್ತಿರ್ತಾಳೆ. ಕಿಮ್ ಕೂಡ ಅವಳ ಮಗಳ ಹತ್ರ ಓಡಿ ಬರ್ತಿರ್ತಾಳೆ. ಇದನ್ನ ನೋಡಿದ ಮಿಲಿಟರಿ ಆಫೀಸರ್ಸ್ ಅವರಿಬ್ಬರ ಮೇಲೆ ಫೈರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದು ಬುಲೆಟ್ ಕಿಮ್ಗೆ ಕೂಡ ಬಿದ್ದ್ಬಿಡುತ್ತೆ. ಆಗ ಕಿಮ್ ನ ಮಗಳು ನನ್ನ ಅಮ್ಮನನ್ನ ಸಾಯಿಸ್ಬೇಡಿ ಅಂತ ಮಿಲಿಟರಿ ಆಫೀಸರ್ಸ್ ಹತ್ರ ಬೇಡ್ಕೊತಿರ್ತಾಳೆ. ಆಗ ಪ್ರೆಸಿಡೆಂಟ್ ಅನೌನ್ಸ್ ಮಾಡ್ತಾನೆ,
ಯಾರು ಯಾರಿಗೂ ಕೂಡ ಫೈರ್ ಮಾಡಬಾರ್ದು. ಯಾರ್ಯಾರು ಇನ್ಫೆಕ್ಟ್ ಆಗಿದಾರೋ ಅವ್ರಿಗೆಲ್ಲರಿಗೂ ಕೂಡ ಆಂಟಿಡೋಟ್ ಸಿಗುತ್ತೆ. ಎಲ್ಲರೂ ಶಾಂತವಾಗಿರಿ ಅಂತ. ಇದನ್ನ ಕೇಳಿದ್ರೆ ಎಲ್ಲ ಜನರು ಶಾಂತವಾಗ್ತಾರೆ. ನಂತರ ಕಿಮ್ ಮಗಳ ಬ್ಲಡ್ ನಿಂದ ಆಂಟಿಡೋಟ್ ನ ತಯಾರು ಮಾಡ್ತಾರೆ. ಒಟ್ಟಿಗೆ ಒಂದೇ ಫ್ಯಾಮಿಲಿ ಆಗಿರ್ತಾರೆ. ಮುಂದಿನ ಸೀನ್ ಅಲ್ಲಿ ತೋರಿಸ್ತಾರೆ ಕಿಮ್, ಜಾನ್ ಹಾಗೂ ಅವಳ ಮಗಳು ಜೊತೆಯಲ್ಲಿ ಇರೋಕೆ ಶುರು ಮಾಡಿರ್ತಾರೆ. ಅಂದ್ರೆ ಕಿಮ್ ಹಾಗೂ ಜಾನ್ ಮದ್ವೆ ಮಾಡ್ಕೊಂಡಿರ್ತಾರೆ. ಈ ವೈರಸ್ ಸ್ಟಾರ್ಟ್ ಆಗಿದ್ದು ಒಂದು ಪಕ್ಷಿಯಿಂದ. ಪರಿಸ್ಥಿತಿ ಕೈ ಮೀರಿ ಹೋಗೋಕ್ಕೂ ಮುಂಚೆನೆ ಆಂಟಿಡೋಟ್ ನ ತಯಾರಿಸಿ ನಾರ್ತ್ ಕೊರಿಯಾದ ಜನರನ್ನ ಡಾಕ್ಟರ್ಸ್ ಕಾಪಾಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.